ಇವತ್ತು ನಮ್ಮ ಹತ್ರ ಒಂದು ಬಜೆಟ್ ಟ್ರೂ ವೈರ್ಲೆಸ್ ಇಯರ್ಬಡ್ಸ್ ಇದೆ. ಇದು ಟ್ರೂ ಬರ್ಡ್ಸ್ F1 ಅಲ್ಟ್ರಾ. ಈ ಬಡ್ಸ್ ಲಾಂಚ್ ಆಗಿ ತುಂಬಾ ದಿನ ಆಯ್ತು, ಆದ್ರೆ ಇದು ನಮ್ಗೆ ಈಗ ಸಿಕ್ಕಿದೆ. ಟ್ರೂಕ್ ಅವರು ಆಫರ್ಡಬಲ್ ಪ್ರೈಸ್ ಅಲ್ಲಿ ಇಯರ್ಬಡ್ಸ್ ನ ಲಾಂಚ್ ಮಾಡ್ತಾರೆ. ಈ ಟ್ರೂಕ್ ಒಂದು ಜರ್ಮನ್ ಆಡಿಯೋ ಬ್ರ್ಯಾಂಡ್ ಆಗಿದೆ. ಇದು ಟಾಪ್ 6 ಇಂಡಿಯನ್ ಆಡಿಯೋ ಬ್ರ್ಯಾಂಡ್ಸ್ ಅಲ್ಲಿ ಒಂದಾಗಿದೆ. ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿದೆ. ಹಾಗೆ ಈ ಬಡ್ಸ್ ನಿಮ್ಗೆ ಕೇವಲ 799ಗೆ ಸಿಗುತ್ತೆ. ಆದ್ರೆ ಪ್ರೈಸಿಂಗ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಈ ಬಡ್ಸ್ ನ ನಾನೇನು ಪರ್ಚೇಸ್ ಮಾಡಿಲ್ಲ. ಈ ಬಡ್ಸ್ ಟ್ರೂಕ್ ಅವರೇ ಕಳ್ಸಿಕೊಟ್ಟಿದ್ದಾರೆ. ಇದು ನನ್ನ ಫಸ್ಟ್ ಕೊಲಾಬರೇಷನ್ ಆಗಿದೆ. ಇದೆಲ್ಲ ನಿಮ್ಮ ಸಪೋರ್ಟ್ ಇಂದಾನೆ. ನನಗೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಇದರ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬಾಕ್ಸ್ ನೋಡಿ ಈ ತರ ಇರುತ್ತೆ. ಇದರ ಬ್ಯಾಕ್ ಅಲ್ಲಿ ಕೆಲವು ಫೀಚರ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಈಗ ಇದನ್ನ ಓಪನ್ ಮಾಡೋದಾದ್ರೆ ಬಾಕ್ಸ್ ಅಲ್ಲಿ ನಮ್ಗೆ ಇಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರ ಕೆಳಗಡೆ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಯೂಸರ್ ಮ್ಯಾನ್ಯುಯಲ್, ವಾರಂಟಿ ಕಾರ್ಡ್ ಸಿಗುತ್ತೆ. 4 ಎಕ್ಸ್ಟ್ರಾ ಏರ್ ಟಿಪ್ಸ್ ಸಿಗುತ್ತೆ. ಹಾಗೆ ಕೇಸ್ ಸಿಗುತ್ತೆ. ಇದರ ಡಿಸೈನ್ ಸ್ಟೈಲಿಶ್ ಆಗಿದೆ. ಇದರಲ್ಲಿ ಇಯರ್ ಬಡ್ ಸಿಗುತ್ತೆ. ಇದರ ಡಿಸೈನ್ ಕೂಡ ಚೆನ್ನಾಗಿದೆ. ಕ್ರೋಮ್ ಟೈಪ್ ಫಿನಿಶಿಂಗ್ ಇದೆ. ಇದು 45 ಡಿಗ್ರಿ ಆಂಗಲ್ ಅಲ್ಲಿ ಇದೆ. ಬಾಕ್ಸ್ ಅಲ್ಲಿ ನಿಮ್ಗೆ ಇಷ್ಟು ಸಿಗುತ್ತೆ. ಈಗ ಟ್ರೂಕ್ ವೈರ್ಲೆಸ್ ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಕೇಸ್ ನೋಡಿ ಈ ತರ ಇದೆ. ಇದರಲ್ಲಿ ಟ್ರೂಕ್ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ LED ಲೈಟ್ ಇದೆ. ಕೆಳಗಡೆ USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಈ ಕೇಸ್ ಲೈಟ್ ವೈಟ್ ಆಗಿದೆ. 40 ಗ್ರಾಮ್ ವೆಯ್ಟ್ ಇದೆ. ಇದರಲ್ಲಿ 500 mAh ಬ್ಯಾಟರಿ ಇದೆ. ಹಾಗೆ ಇದರ ಈ ಇಯರ್ಬಡ್ಸ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಬಜೆಟ್ ಅಕಾರ್ಡಿಂಗ್ ಪ್ರೀಮಿಯಂ ಆಗಿದೆ. ಇದರಲ್ಲಿ ಟಚ್ ಕಂಟ್ರೋಲ್ ಸಿಗುತ್ತೆ. ಇವುಗಳ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇವುಗಳಲ್ಲಿ 13mm ಡ್ರೈವರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲೂಟೂತ್ 5.3 ಸಿಗುತ್ತೆ. IPX5 ರೇಟಿಂಗ್ ಇದೆ. ಅದರಿಂದ ವಾಟರ್ ಸ್ಪ್ಲಾಶ್ ಪ್ರೂಫ್ ಆಗಿದೆ. ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಹಾಗೆ ಇವುಗಳಲ್ಲಿ ಇನ್ನರ್ ಟೈಪ್ ಡಿಸೈನ್ ಆಗಿರೋದ್ರಿಂದ ಇವು ಚೆನ್ನಾಗಿ ಫಿಟ್ ಆಗುತ್ತೆ. ಇದರ ಪ್ಯಾಸಿವ್ ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ ನಲ್ಲಿ ANC ಸಿಗೋದಿಲ್ಲ, ಆದ್ರೆ ENC ಸಪೋರ್ಟ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇವುಗಳ ಫಿಟ್ಟಿಂಗ್ ಚೆನ್ನಾಗಿದೆ. ಹೆಡ್ ಶೇಕ್ ಮಾಡಿದ್ರೂ ಇವುಗಳ ಏನು ಬೀಳೋದಿಲ್ಲ. ಕಂಪ್ಯಾಟಬಲ್ ಆಗಿದೆ. ನೆಕ್ಸ್ಟ್ ಇವುಗಳ ಪೇರಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಬರ್ಡ್ಸ್ ನ ಫಸ್ಟ್ ಟೈಮ್ ಫೋನ್ ಅಲ್ಲಿ ಪೇರ್ ಮಾಡೋದಕ್ಕೆ ಈ ಇಯರ್ ಬರ್ಡ್ಸ್ ನ ಕೇಸ್ ಇಂದ ಆಚೆ ತೆಗಿಬೇಕು. ಆಮೇಲೆ ಬರ್ಡ್ಸ್ ಪೇರಿಂಗ್ ಮೋಡ್ ಅಲ್ಲಿ ಬರುತ್ತೆ. ಇದರ ನೇಮ್ ಫೋನ್ ಅಲ್ಲಿ ಶೋ ಆಗುತ್ತೆ. ಇದರ ಮೇಲೆ ನಾವು ಟ್ಯಾಪ್ ಮಾಡಬೇಕು. ಆಗ ನಿಮ್ ಫೋನ್ ಜೊತೆಗೆ ಇದು ಪೇರ್ ಆಗುತ್ತೆ. ಪೇರಿಂಗ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ 5.3 ಬ್ಲೂಟೂತ್ ಸಿಗೋದ್ರಿಂದ 10 ಮೀಟರ್ಸ್ ವರೆಗೂ ರೇಂಜ್ ಸಿಗುತ್ತೆ. ಇವುಗಳ ಟಚ್ ಕಂಟ್ರೋಲ್ ಚೆನ್ನಾಗಿದೆ. ಸಾಂಗ್ ಪ್ಲೇ ಅಂಡ್ ಪಾಸ್ ಮಾಡೋದಕ್ಕೆ ಯಾವ್ದಾದ್ರು ಬರ್ಡ್ಸ್ ಮೇಲೆ ಸಿಂಗಲ್ ಟ್ಯಾಪ್ ಮಾಡಬೇಕು. ನೆಕ್ಸ್ಟ್ ಸಾಂಗ್ ಗೆ ಹೋಗೋದಕ್ಕೆ ರೈಟ್ ಬರ್ಡ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಪ್ರೀವಿಯಸ್ ಸಾಂಗ್ ಗೆ ಹೋಗ್ಬೇಕು ಅಂತಂದ್ರೆ ಲೆಫ್ಟ್ ಬರ್ಡ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಹಾಗೆ ಗೂಗಲ್ ಅಸಿಸ್ಟೆಂಟ್ ಆನ್ ಮಾಡೋದಕ್ಕೆ ರೈಟ್ ಬರ್ಡ್ ಮೇಲೆ ಟ್ರಿಪಲ್ ಟ್ಯಾಪ್ ಮಾಡಬೇಕು. ಇವುಗಳ ಟಚ್ ಕಂಟ್ರೋಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಗೆ ಇವುಗಳಲ್ಲಿ ಗೇಮಿಂಗ್ ಮೋಡ್ ಕೂಡ ಸಿಗುತ್ತೆ. ಲೆಫ್ಟ್ ಬರ್ಡ್ ಮೇಲೆ ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ಗೇಮಿಂಗ್ ಮೋಡ್ ಆನ್ ಆಗುತ್ತೆ. 40 ಮಿಲಿಸೆಕೆಂಡ್ ಲೇಟೆನ್ಸಿ ಸಿಗುತ್ತೆ. ಇದು ಸ್ವಲ್ಪ ಕಡಿಮೆ ಆಯ್ತು, ಆದ್ರೆ ಕ್ಯಾಶುಯಲ್ ಗೇಮಿಂಗ್ ಇದು ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಇವುಗಳ ಬ್ಯಾಟರಿ ಬ್ಯಾಕಪ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟೋಟಲ್ 60 ಅವರ್ಸ್ ಪ್ಲೇ ಬ್ಯಾಕ್ ಸಿಗುತ್ತೆ. ಆದ್ರೆ ಇದರಲ್ಲಿ ಫುಲ್ 100% ಅಲ್ಲಿ ಸೌಂಡ್ ಇಟ್ಕೊಂಡು ಯೂಸ್ ಮಾಡಿದ್ರೆ 45 to 50 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಆದ್ರೆ 60 to 80% ಅಲ್ಲಿ ಸೌಂಡ್ ಇಟ್ಕೊಂಡು ಯೂಸ್ ಮಾಡಿದ್ರೆ 60 ಅವರ್ಸ್ ಬರುತ್ತೆ. ಆದ್ರೆ ವಿತ್ ಕೇಸ್ ಇದು ಸಿಂಗಲ್ ಚಾರ್ಜ್ ಅಲ್ಲಿ 8 to 10 ಅವರ್ಸ್ ಬರುತ್ತೆ. ಇದು ನಿಮ್ಮ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ ಇಂಪ್ರೆಸಿವ್ ಆಗಿದೆ. ಇದರ ಸೌಂಡ್ ಕ್ವಾಲಿಟಿ ಕಡೆ ಬಂದ್ರೆ ಇವುಗಳಲ್ಲಿ 13mm ಟೈಟಾನಿಯಂ ಡ್ರೈವರ್ಸ್ ಇರೋದ್ರಿಂದ ಇದರ ಬೇಸ್ ಚೆನ್ನಾಗಿದೆ. ಇದರಲ್ಲಿ ಒಂದು ಎಕ್ಸ್ಟ್ರಾ ಬೇಸ್ ಬೂಸ್ಟ್ ಮೋಡ್ ಕೂಡ ಸಿಗುತ್ತೆ. ಇದರಿಂದ ಮೂವೀಸ್ ನೋಡುವಾಗ ಡೈಲಾಗ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಹಾಗೆ ಡೈನಮಿಕ್ ಮೋಡ್ ಕೂಡ ಸಿಗುತ್ತೆ. ಇದರಲ್ಲಿ ಬ್ಯಾಲೆನ್ಸ್ಡ್ ಸೌಂಡ್ ಸಿಗುತ್ತೆ. ಇದರ ಪ್ರೈಸಿಂಗ್ ಅಕಾರ್ಡಿಂಗ್ ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ SBC ಹಾಗೆ AAC ಕೋಡ್ CS ಸಪೋರ್ಟ್ ಸಿಗುತ್ತೆ. ಜೊತೆಗೆ ಇವುಗಳಲ್ಲಿ ಕ್ವಾಡ್ ಮೈಕ್ರೋಫೋನ್ ಸೆಟಪ್ ಇದೆ. ಒಂದು ಇಯರ್ಬಡ್ ಅಲ್ಲಿ ನಮಗೆ 2 ಮೈಕ್ ಸಿಗುತ್ತೆ. ಇವುಗಳ ಸೌಂಡ್ ಕ್ಲಾರಿಟಿನ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. 1000 ಬಜೆಟ್ ಅಲ್ಲಿ ಕಾಲಿಂಗ್ ಗೆ ವೈರ್ಲೆಸ್ ಇಯರ್ಫೋನ್ ಬೇಕಾಗಿದ್ರೆ ಇದನ್ನ ತಗೋಬಹುದು. ಓವರ್ ಆಲ್ ಈ ಟ್ರೂಕ್ ಬರ್ಡ್ಸ್ F1 ಅಲ್ಟ್ರಾ ಚೆನ್ನಾಗಿದೆ. ಈ ಬರ್ಡ್ಸ್ ವ್ಯಾಲ್ಯೂ ಫಾರ್ ಮನಿ ಆಗಿದೆ. ಇದರ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಲೇಟೆಸ್ಟ್ ಬ್ಲೂಟೂತ್ ವರ್ಷನ್ ಸಿಗುತ್ತೆ. ಕನೆಕ್ಟಿವಿಟಿಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇದು 1000 ಬಜೆಟ್ ರೇಂಜ್ ಅಲ್ಲಿ ಪರ್ಫೆಕ್ಟ್ ಬರ್ಡ್ಸ್ ಆಗಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದನೇ ಪರ್ಚೇಸ್ ಮಾಡಬಹುದು. ಈ ಟ್ರೂಕ್ ಬರ್ಡ್ಸ್ F1 ಅಲ್ಟ್ರಾ ಪರ್ಸನಲಿ ನನಗೆ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಆಗಿದೆ. ಸೌಂಡ್ ಕ್ವಾಲಿಟಿ, ಫೀಚರ್ಸ್ ಎಲ್ಲಾನು ಚೆನ್ನಾಗಿದೆ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಎಕ್ಸೈಟಿಂಗ್ ವಿಡಿಯೋಸ್ ಅಲ್ಲಿ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.